ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವರ್ಗಾವಣೆ ಆಗ್ತಾ ಇದೆ, ಆ ವರ್ಗಾವಣೆಯನ್ನ ತಡಿಬೇಕು. ಅಂದ್ರೆ ವರ್ಗಾವಣೆಯ ಅವಶ್ಯಕತೆ ನಮಗಿಲ್ಲ ಅಥವಾ ವರ್ಗಾವಣೆ ಆಗೋದು ಬೇಡ. ಆದ್ರೆ ನನ್ನ ಹೆಸರಿದೆ, ವರ್ಗಾವಣೆ ಮಾಡೇ ಮಾಡ್ತೀನಿ ಅಂತ ಕೂತಿದ್ದಾರೆ. ಅಥವಾ ಕೆಲವೊಂದ್ಸಲ ಏನಾಗುತ್ತೆ, ಕೆಲಸದ ಅವಶ್ಯಕತೆ ನಮಗಿರುತ್ತೆ, ಬಟ್ ಕಾರಣಾಂತರಗಳಿಂದ ಕೆಲಸದಿಂದ ನನ್ನ ತೆಗಿತಾ ಇದ್ದಾರೆ. ಈ ಕೆಲಸ ನನಗೆ ಬೇಕೇ ಬೇಕಾಗಿದೆ, ನನ್ನ ಕಮಿಟ್ಮೆಂಟ್ ಆ ತರ ಇದೆ, ಸೊ ಈ ಕೆಲಸದಲ್ಲೇ ನಾನು ಉಳ್ಕೋಬೇಕು, ಇದೇ ಕೆಲಸದಲ್ಲಿ ಉಳ್ಕೋಬೇಕು, ಹೊಸ ಕೆಲಸ ಅಲ್ಲ ನಾನು ಹೇಳ್ತಾ ಇರೋದು. ಅದೇ ರೀತಿ ವರ್ಗಾವಣೆ ಆಗುವಂತ ಮೂವ್ಮೆಂಟ್ ಇದೆ, ಆ ವರ್ಗಾವಣೆಯನ್ನ ತಡೆ ಹಿಡಿಬೇಕು. ಈ ಎರಡರಲ್ಲಿ ಯಾವುದೇ ಒಂದು ಸಮಸ್ಯೆ ನಿಮ್ಗೇನಾದ್ರೂ ಬಂದಿದ್ರೆ ನೀವು ನಾನಿವಾಗ ಹೇಳ್ತಾ ಇರುವಂತ ಪರಿಹಾರವನ್ನ ಮಾಡಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗೆ ಸಮಸ್ಯೆ ಇದೆಯೋ ಅವರೇ ಮಾಡಬೇಕು. ಕಮೆಂಟ್ ಅಲ್ಲಿ ಬರುತ್ತೆ, ಇವ್ರ ಬದಲಾಗಿ ನಾನು ಮಾಡ್ಲಾ, ಅವ್ರು ಒಪ್ತಾ ಇಲ್ಲ, ಅವ್ರ ಬದಲಾಗಿ ನಾನು ಮಾಡ್ಲಾ ಅಂತ. ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಆ ರೀತಿ ಪ್ರಯೋಗಗಳು ಏನಾದ್ರೂ ಇದ್ದರೆ ಖಂಡಿತವಾಗ್ಲೂ ನಾವು ನಿಮಗೆ ತಿಳಿಸ್ತೀವಿ, ಅವರ ಬದಲಾಗಿ ನೀವು ಮಾಡಬಹುದು ಅಂತ. ಇದನ್ನ ಯಾರು ಸಮಸ್ಯೆ ಇದೆಯೋ ಅವರೇ ಮಾಡ್ಕೋಬೇಕಾಗತ್ತೆ. ಹತ್ರದಲ್ಲಿರುವಂತಹ ಯಾವ್ದಾದ್ರೂ ಜ್ಯೋತಿಷ್ಯರಿಂದ ಒಳ್ಳೆ ದಿನವನ್ನ ನೀವು ಬೇಕಾದ್ರೆ ಆಯ್ಕೆ ಮಾಡ್ಕೋಬಹುದು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಂಜನ ಕಲ್ಲು ಅಥವಾ ಸೂರ್ಮ ಕಲ್ಲು ಅಂತ ಕರಿತೀವಿ ನಾವು. ಈ ಎರಡು ಹೆಸರಿನಲ್ಲಿ ನೀವು ಇದನ್ನ ಮಾರ್ಕೆಟ್ ಅಲ್ಲಿ ಕೇಳಬಹುದು, ಇದು ಸಿಗುತ್ತೆ. ಕನಿಷ್ಠ ಪಕ್ಷ 5 ಗ್ರಾಮ್ ಇರಬೇಕು. ಸರ್ 5 ಗ್ರಾಮ್ಗಿಂತ ಜಾಸ್ತಿ ಇರಬಾರ್ದಾ? ಅದು ಕರೆಕ್ಟ್ ಆಗಿ 5 ಗ್ರಾಮ್ ಇರಬೇಕಂದ್ರೆ 5 ಗ್ರಾಮ್ಗಿಂತ ಕಡಿಮೆ ಇರಬಾರ್ದು. 5 ಗ್ರಾಮ್ಗಿಂತ ಜಾಸ್ತಿ ಇರಬಹುದು. ಒಂದೇ ಕಲ್ಲು ಇರಬೇಕು, 2-3 ಕಲ್ಲುಗಳೆಲ್ಲ ಸೇರಬಾರ್ದು. ಒಂದೇ ಕಲ್ಲು. 5 ಗ್ರಾಮ್ಗಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ, 5 ಗ್ರಾಮ್ ಇದ್ರೂ ಪರವಾಗಿಲ್ಲ, 5 ಗ್ರಾಮ್ಗಿಂತ ಕಡಿಮೆ ಇರಬಾರ್ದು. ಅದ್ರ ಜೊತೆಗೆ ನೀವು ಹಾಕೊಳ್ಳುವಂತ ಒಂದು ಬಟ್ಟೆ, ಇದೆರಡನ್ನೂ ತಕೊಂಡು ನಿರ್ಜನ ಪ್ರದೇಶ, ಜನಗಳು ಜಾಸ್ತಿ ಓಡಾಡದಿರುವಂತ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಇಳೆ ತೆಗೆಯುವಂಥದ್ದು ಏನು ಇತ್ಯಾದಿಗಳನ್ನ ನೀವು ಮಾಡುವ ಹಾಗಿಲ್ಲ. ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆ ಕಲ್ಲನ್ನ ಅಲ್ಲಿ ಎಲ್ಲಾದ್ರೂ ಒಂದು ಕಡೆ ಭೂಮಿಯನ್ನ ಅಗದು ಭೂಮಿಯಲ್ಲಿ ಹೂತಾಕಿ. ಆ ಕಲ್ಲನ್ನ ನೀವು ಭೂಮಿಯಲ್ಲಿ ಹೂತಾಕ್ಬೇಕು. ಇದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕಂದ್ರೆ, ಆ ಕಲ್ಲನ್ನ ಸಂಕಲ್ಪ ಮಾಡ್ಕೋಬೇಕು. ಈ ಎಡಗೈನಲ್ಲಿ ಕಲ್ಲನ್ನ ಇಟ್ಟಿದ್ದೀನಿ, ಕಲ್ಲನ್ನ ಇಟ್ಟು ಅದ್ರ ಮೇಲೆ ಒಂದು ಕೈನ ಇಟ್ಟುಕೊಂಡು, ಇಂಥವರ ಮಗನಾದ ಅಥವಾ ಇಂಥವರ ಮಗಳಾದ ಇಂಥವರು, ನಿಮ್ಮ ಹೆಸರು ಮತ್ತೆ ನಿಮ್ಮ ತಂದೆಯ ಹೆಸರು, ತಾಯಿ ಹೆಸರನ್ನ ಹೇಳ್ಕೊಂಡು ಇದನ್ನ ನೀವು ಹೇಳ್ಕೋಬೇಕು. ಇಂಥ ಪ್ರದೇಶದಲ್ಲಿ ಇಂಥ ಕಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ನನಗೆ ವರ್ಗಾವಣೆ ಆಗ್ತಾ ಇದೆ, ಅಥವಾ ಇಂಥ ಕೆಲಸಗಳನ್ನ ನಾನು ಇಂಥ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ನನ್ನನ್ನ ಕೆಲಸದಿಂದ ತೆಗೀತಾ ಇದ್ದಾರೆ ಅನ್ನೋದನ್ನ ನೀವು ಹೇಳಿ ಈ ವರ್ಗಾವಣೆಯನ್ನ ತಡೆ ಹಿಡಿಬೇಕು. ಈ ವರ್ಗಾವಣೆ ಆಗಬಾರದು, ಅಥವಾ ಈ ಕೆಲಸ ಏನಿದೆಯೋ ಈ ಕೆಲಸ ಹೋಗ್ಬಾರ್ದು, ಇಲ್ಲೇ ನಾನು ಕೆಲಸ ಮಾಡಬೇಕು ಅನ್ನೋದನ್ನ ಸಂಕಲ್ಪ ರೀತಿಯಾಗಿ ನೀವು ಮಾಡಿಕೊಂಡು, ಅದಾದ್ರ ಮೇಲೆ ಈ ಕಲ್ಲನ್ನ ಬಂದ್ಬಿಟ್ಟು ಒಂದು ಚಿಕ್ಕದಾಗಿರುವಂತಹ ಹಳ್ಳ ತೋಡಿ, ಒಂದು ಅರ್ಧ ಅಡಿ ಹಳ್ಳ ಇದ್ರೂ ಪರವಾಗಿಲ್ಲ, ಅದ್ರಲ್ಲಿ ತೋಡಿ ಆ ಹಳ್ಳದಲ್ಲಿ ಈ ಒಂದು ಸುರ್ಮಾ ಕಲ್ಲನ್ನ ಹಾಕಿ, ಅಂಜನ ಕಲ್ಲನ್ನ ಹಾಕಿ ಅದ್ರ ಮೇಲೆ ಬಂದ್ಬಿಟ್ಟು ಮಣ್ಣನ್ನ ಮುಚ್ಚಬೇಕು. ಇದಾದ ನಂತರ ಏನ್ ಮಾಡ್ಬೇಕಂದ್ರೆ, ಅದೇ ಜಾಗದಲ್ಲಿ, ಅದಕ್ಕೆ ನಾನು ನಿರ್ಜನ ಪ್ರದೇಶ ಅಂತ ಹೇಳಿದೀನಿ, ಅದೇ ಜಾಗದಲ್ಲಿ ನೀವು ಜೊತೆಗೆ ಯಾರನ್ನಾರು ಒಬ್ಬರನ್ನ ಕರ್ಕೊಂಡು ಹೋಗ್ತೀರಿ, ಸರ್ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ತೀನಿ ಇದನ್ನೆಲ್ಲ ಮಾಡುವಾಗ, ಅಲ್ಲಿ ಯಾರಾದ್ರು ಬರ್ತಾರ ಹೋಗ್ತಾರ ಅಂತ ಸ್ವಲ್ಪ ನೋಡ್ತಾರೆ ಅಂದ್ರೆ ಪರವಾಗಿಲ್ಲ, ಕರ್ಕೊಂಡು ಹೋಗಿ. ಆದ್ರೆ ನಿಮಗ್ ನೀವೇ ಮಾಡ್ಬೇಕಾಗತ್ತೆ. ಅದೇ ಜಾಗದಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಯಾವ ಬಟ್ಟೆಯನ್ನ ಹಾಕೊಂಡು ನೀವು ಈ ಕಲ್ಲನ್ನ ಇಟ್ಟು ಸಂಕಲ್ಪವನ್ನ ಮಾಡಿದ್ರು ಆ ಬಟ್ಟೆನ ಅಲ್ಲಿ ಬಿಡ್ಬೇಕಾಗುತ್ತೆ. ಬರೀ ಶರ್ಟು ಪ್ಯಾಂಟು ಅಷ್ಟೇ, ಒಳ ಬಟ್ಟೆನೆಲ್ಲ ಇತ್ಯಾದಿಗಳನ್ನ ಬಿಡುವಂತ ಅವಶ್ಯಕತೆ ಇಲ್ಲ. ಕನಿಷ್ಠ ಪಕ್ಷ ಒಂದು ಬಟ್ಟೆನಾದ್ರೂ ಬಿಡ್ಬೇಕು. ಸರ್ ನಾನು ಬರೀ ಶರ್ಟನ್ನ ಬಿಡ್ತೀನಿ, ಬರೀ ಪ್ಯಾಂಟನ್ನ ಬಿಡ್ತೀನಿ, ಸರ್ ನಾನು ಚುಡಿದಾರ್ ಹಾಕೊಂಡು ಹೋಗಿದ್ದೀನಿ, ಮೇಲ್ಗಡೆ ಒಂದು ದುಪಟ್ಟ ಇತ್ತು, ವೇಲ್ ಇತ್ತು, ಅದನ್ನ ಮಾತ್ರ ಬಿಡ್ತೀನಿ, ಓಕೆ, ನೋ ಪ್ರಾಬ್ಲಮ್. ಆ ತರ ಮಾಡ್ಬೋದು. ಒಟ್ಟಿನಲ್ಲಿ ಒಂದು ಬಟ್ಟೆನ ಅಲ್ಲಿ ಬಿಡಬೇಕಾಗುತ್ತೆ. ಅಲ್ಲಿ ನೀವು ತಗೊಂಡೋಗಿರುವಂತ ಇತರೆ ಬಟ್ಟೆಗಳನ್ನ ಬೇಕಾದ್ರೆ ಹಾಕೊಂಡ್ ಬರ್ಬೋದು. ಹೋಗುವಾಗ ಒಂದು ಶರ್ಟ್ ತಗೊಂಡೋಗಿ ಅಲ್ಲಿ ಶರ್ಟನ್ನ ಬಿಡಿ, ಹೊಸ ಬೇರೆ ಶರ್ಟ್ನ ಹಾಕೊಂಡು ನೀವು ವಾಪಸ್ ಬರ್ಬೇಕು. ಈ ರೀತಿ ಯಾವ್ದಾದ್ರು ಒಂದು ಬಟ್ಟೆನ ತಗೊಂಡು ಹೋಗ್ಬೇಕು, ಅಲ್ಲಿ ಒಂದು ಬಟ್ಟೆನ ಬಿಡಬೇಕು. ಅದಾದ ನಂತರ ಇನ್ನೊಂದು ಬಟ್ಟೆನ ನೀವು ಹಾಕೊಂಡು ಮನೆಗೆ ಬನ್ನಿ. ಬರುವಾಗ ಹಿಂತಿರುಗಿ ಯಾವುದೇ ಕಾರಣಕ್ಕೂ ನೀವು ನೋಡಬಾರ್ದು. ಮನೆಗೆ ಬಂದ ನಂತರ ಮನೆಯ ಹೊರಭಾಗದಲ್ಲೇ ಸ್ವಲ್ಪ ಕಾಲನ್ನ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ. ವರ್ಗಾವಣೆ ಆಗುವಂತ ಮೂಮೆಂಟ್ ಇದ್ರೂ ಸಹಿತ, ಅಥವಾ ಈ ಕೆಲಸ ಕಳ್ಕೋತೀನಿ ಅನ್ನುವಂತ ಭೀತಿ ಇದ್ದರೆ ಪರಿಪೂರ್ಣವಾಗಿ ಇದು ನಿವಾರಣೆ ಆಗುತ್ತೆ. ನಂಬಿಕೆಯಿಂದ ನಿಮ್ಗೆ ಈ ಪ್ರಯೋಗವನ್ನ ನಿಮಗೆ ನೀವೇ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ.